ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕ್ಯಾಪ್ಸಿಕಮ್ ರೈಸ್, ದೊಡ್ಡಮೆಣಸಿನಕಾಯಿ ಅನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಹಿಂದಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ದೊಡ್ಡಮೆಣಸಿನಕಾಯಿಯಿಂದ ಒಂದು ರೀತಿ ರೈಸ್ ಮಾಡೋದು ಹೇಗೆ ಅನ್ನೋದನ್ನ ಹೇಳಿದ್ದೆ. ಇದು ಇನ್ನೊಂದು ರೀತಿ ಮಾಡೋದು, ಇನ್ನೊಂದು ವಿಧಾನ. ಅದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ. ತುಂಬಾ ಬೇಗ ಆಗುತ್ತೆ. ಈಗ ಮನೆಗೆ ಅತಿಥಿಗಳು ಅಚಾನಕ್ ಆಗಿ ಆಗಮಿಸ್ತಾರೆ. ಅಂತ ಸಮಯದಲ್ಲಿ ಏನಪ್ಪಾ ಮಾಡೋದು ಅನ್ನುವಂತಹ ಸಂದರ್ಭ ಇರಬಹುದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನ್ ಮಾಡೋದು ಅನ್ನೋಂಥದ್ದಿರ್ಬೋದು. ಈಗೆಲ್ಲೋ ನಾವು ಟ್ರಿಪ್ ಎಲ್ಲ ಹೋಗಿ ಬಂದಿರ್ತೀವಿ, ರಾತ್ರಿಗೆ ಬೇಗ ಆಗ್ಬೇಕು, ಸಡನ್ ಆಗಿ ಆಗ್ಬೇಕು, ಏನ್ ಮಾಡೋದು ಅಂತ ಸಂದರ್ಭದಲ್ಲಿ ತುಂಬಾ ರುಚಿಕರವಾದ, ಆರೋಗ್ಯಕರವಾದ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ತೀನಿ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡಮೆಣಸಿನಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ರಕ್ತಹೀನತೆಯನ್ನ ತಡೆಗಟ್ಟುತ್ತೆ. ಮತ್ತೆ ದೊಡ್ಡಮೆಣಸಿನಕಾಯಿ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತೆ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತೆ. ನಾವು ದೊಡ್ಡಮೆಣಸಿನಕಾಯಿ ಪ್ರತಿ ಅಡುಗೆಗೂ ನಾವು ಬಳಸಿದ್ರೆ ಅಡುಗೆಯ ಸ್ವಾದ ಹೆಚ್ಚಾಗೋದಲ್ಲದೆ ಸಂಧಿವಾತ, ಮಧುಮೇಹ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರದಂತೆ ಇದು ನಮ್ಮ ದೇಹದಲ್ಲಿ ತಡೆಗಟ್ಟುವಲ್ಲಿ ಹೆಚ್ಚು ಸಹಕಾರಿಯಾಗಿದೆ ಅಂತಾನೆ ಹೇಳಬಹುದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಬಟ್ಲಷ್ಟು ಅನ್ನ, ಕ್ಯಾಪ್ಸಿಕಮ್ ದೊಡ್ಡಮೆಣಸಿನಕಾಯಿ 2 ರಿಂದ 3 ಉದ್ದಕ್ಕೆ ಹೆಚ್ಕೊಳ್ಳಿ, ಈರುಳ್ಳಿ 2 ಅದನ್ನು ಕೂಡ ಉದ್ದಕ್ಕೆ ಹೆಚ್ಕೊಳ್ಳಿ, ಟೊಮೆಟೊ 2 ಅದು ಕೂಡ ಉದ್ದಕ್ಕೆ ಹೆಚ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಇಲ್ಲ ಅಂತಂದ್ರೆ 1 ಇಂಚು ಶುಂಠಿ, 7-8 ಎಸಳು ಬೆಳ್ಳುಳ್ಳಿಯನ್ನ ಜಜ್ಕೊಂಡ್ರು ಆಯ್ತು, ಹೆಚ್ಚಿಟ್ಕೊಂಡ್ರು ಆಯ್ತು. ಅದು ನಮ್ಗೆ ಹೆಂಗ್ ಅನುಕೂಲನೋ ಆ ರೀತಿ ನಾವು ಮಾಡ್ಕೋಬಹುದು. 2 ರಿಂದ 3 ಚಮಚ ತೆಂಗಿನಕಾಯಿ ತುರಿ, ಸ್ವಲ್ಪ ಕರಿಬೇವು, ಉದ್ದಿನ ಬೇಳೆ 1 ಚಮಚ, ಕಡಲೆಬೇಳೆ 2 ಚಮಚ, ಒಣಮೆಣಸಿನಕಾಯಿ 2, ಜೀರಿಗೆ ಅರ್ಧ ಚಮಚದಷ್ಟು ಸೋಂಪು, ಇದು ಆಪ್ಷನಲ್. ಒಗ್ಗರಣೆಗೆ ಎಣ್ಣೆ, ಸಾಸಿವೆ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಉದ್ದಿನ ಬೇಳೆ 1 ಚಮಚ, ಕಡಲೆಬೇಳೆ 2 ಚಮಚ, 2 ರಿಂದ 3 ಒಣಮೆಣಸಿನಕಾಯಿ, ಅರ್ಧ ಚಮಚ ಜೀರಿಗೆ ಏನ್ ಹೇಳಿದ್ದೆ ಅದನ್ನ ಹುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗ್ ಪುಡಿ ಮಾಡಿಟ್ಕೊಳ್ಳಿ. ಇಲ್ಲ ನಾವು ಬೇರೆ ಮಿಶ್ರಣದ ಜೊತೆಗೇನೆ ರುಬ್ಕೊಂತೀವಿ ಅಂದ್ರೂ ತೊಂದರೆ ಇಲ್ಲ. ಅದರ ಜೊತೆಗೆ ಕಾಯಿ ತುರಿ, ಕರಿಬೇವನ್ನ ಹಾಕಿ ನೀರನ್ನ ಹಾಕದೆ ರುಬ್ಕೊಳ್ಳಿ. ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು. ಈಗ ಬಾಣ್ಲೆಯನ್ನ ಕಾಯ್ಲಿಕ್ಕಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಸೋಂಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಗ್ಸಿ, ನಂತರ ಈರುಳ್ಳಿಯನ್ನ ಹಾಕಿ ಬಾಡಿಸಿ, ಈರುಳ್ಳಿ ನಂತರ ಟೊಮೆಟೊ ಹಾಕಿ ಬಾಡಿಸಿ, ಟೊಮೆಟೊ ಬೆಂದ ನಂತರ ಹೆಚ್ಚಿದಂತಹ ಕ್ಯಾಪ್ಸಿಕಮ್ ಅನ್ನ ಹಾಕಿ ಬಾಡಿಸಿ. ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿನೇ ಮಗ್ಲಿ, ಅದು ನೀರಿನ ಅಂಶ ಎಲ್ಲ ಹೋದ್ರೆ ಒಂಥರ ಕ್ರಿಸ್ಪಿ ಆಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ದೊಡ್ಡಮೆಣಸಿನಕಾಯಿ ಕೂಡ ಮಗ್ಗಿದ ನಂತರ ಚೆನ್ನಾಗಿ ಬೆಂದಿದೆ ಅಂತ ಅನ್ಸಿದ ನಂತರ ಏನ್ ಮಾಡಿ, ರುಬ್ಬಿದ ಮಿಶ್ರಣ ನಾವೇನ್ ಪುಡಿ ಮಾಡಿಟ್ಕೊಂಡಿರ್ತೀವಿ ಆ ಪುಡಿಯನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿಣವನ್ನ ಹಾಕಿ 1-2-3 ಸುತ್ತು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ತರಕಾರಿ ಎಲ್ಲದ್ರ ಜೊತೆಗೆ ಪುಡಿ ಕ್ಲೀನ್ ಆಗಿ ಬೆರಿಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟಬೇಕು. ಆ ರೀತಿ ಮಾಡ್ಕೊಂಡು ಅದಕ್ಕೆ ಅನ್ನ ಹಾಕಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಕಲಸಿ. ನಿಂಬೆ ರಸ ಆಪ್ಷನಲ್. ಈಗ ನಾವು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಬೇಕಾಗೋದಿಲ್ಲ. ಕೆಲವರು ಹುಳಿ ಜಾಸ್ತಿ ಇರ್ಲಿ, ಮೇಲ್ ನಿಂಬೆ ರಸ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ ಅನ್ನೋಂತವ್ರು ನಿಂಬೆ ರಸವನ್ನ ಹಾಕೊಂಡು ಕಲಿಸ್ಕೊಳ್ಳಿ. ಇದಕ್ಕೆ ಮೊಸರು ಸಾಸಿವೆ ಕೂಡ ಬೇಕು ಅಂತ ಅಗತ್ಯ ಏನಿಲ್ಲ. ಬೇಕು ಅಂತಂದ್ರೆ ಸೈಡಿಗೆ ರಾಯ್ತ ಮಾಡ್ಕೋಬಹುದು, ಬೇಡ ಅಂದ್ರೆ ಹಾಗೆ ಕೂಡ ಇದನ್ನ ಸವಿಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಈ ದೊಡ್ಡಮೆಣಸಿನಕಾಯಿ ಅನ್ನ ರೈಸ್ ಹೇಗಿದೆ ಅನ್ನೋದನ್ನ ಮಾಡಿ ನನಗೆ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ,
ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಶಾವಿಗೆ ಶಾವಿಗೆ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.